ನಾಳೆ ಬೆಂಗಳೂರಿನಲ್ಲಿ ಆರ್ಸಿಬಿ ಗುಜರಾತ್ ಐಪಿಎಲ್ ಮ್ಯಾಚ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸುತ್ತಮುತ್ತ ಸಂಚಾರಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಸ್ಟೇಡಿಯಂ ಸುತ್ತಮುತ್ತ ಕೂಡ ಟ್ರಾಫಿಕ್ ಅನ್ನು ತಡೆಗಟ್ಟಲು ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಆರ್ಸಿಬಿ ಮ್ಯಾಚ್ ಅಂದ್ರೆ ಕೇಳಬೇಕಾ, ಅದು ಬೆಂಗಳೂರಿನಲ್ಲಿ ನಡೆಯುತ್ತೆ ಅಂದ್ರೆ ಕೇಳಬೇಕಾ? ಬೇರೆ ಬೇರೆ ರಾಜ್ಯದಿಂದ ಅಥವಾ ನಮ್ಮ ಬೇರೆ ಬೇರೆ ಜಿಲ್ಲೆಯಿಂದ ಅದೆಷ್ಟು ಜನ ಅಭಿಮಾನಿಗಳು ಬರ್ತಾರೋ, ಅದೆಷ್ಟು ಜನ ಸ್ಟೇಡಿಯಂನ ಒಳಗಿರೋರೆಷ್ಟೋ ಹೊರಗಿರೋರೆಷ್ಟೋ ಆರ್ಸಿಬಿ ಮ್ಯಾಚ್ ಒಂದು ಕ್ರೇಜ್ ಅನ್ನಂತೂ ಖಂಡಿತ ಸೃಷ್ಟಿ ಮಾಡುತ್ತೆ. ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಟ್ರಾಫಿಕ್ ಸುಗಮ ಸಂಚಾರ ಆಗಬೇಕಲ್ಲ, ಅದಕ್ಕೆ ವ್ಯವಸ್ಥೆಯನ್ನು ಪೊಲೀಸರು ಈಗಲೇ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ಸ್ಟೇಡಿಯಂ ಸುತ್ತಮುತ್ತ ನೋ ಪಾರ್ಕಿಂಗ್. ಯಾವ ಕಾರಣಕ್ಕೂ ಕೂಡ ಅಕ್ಕಪಕ್ಕದಲ್ಲಿ ಗಾಡಿ ಹಾಕಬೇಡಿ. ಗಾಡಿ ಹಾಕಿದ್ರೆ ಖಂಡಿತ ನಿಮಗೆ ಫೈನ್ ಬೀಳೋದು ಗ್ಯಾರಂಟಿ. ಮ್ಯಾಚ್ ನೋಡಲಿಕ್ಕೆ ಬರುವಂಥವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪಾರ್ಕಿಂಗ್ ಸಮಸ್ಯೆ ಹಿನ್ನೆಲೆ BMTC ಅಥವಾ ಮೆಟ್ರೋ ಬಳಸಲಿಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಓಲಾ, ಊಬರ್, ಆಟೋ ಇತ್ಯಾದಿ ಕ್ಯಾಬ್ಗಳನ್ನು ಅಥವಾ ಪಿಕಪ್ ಟ್ರಾಪ್ ಏನಿದೆ ಆ ಡ್ರಾಪ್ಗೆ ಸ್ಥಳವನ್ನು ನಿಗದಿ ಮಾಡಲಾಗಿದೆ. RCB ಮ್ಯಾಚ್ ಭಾಳ ಅತ್ಯಂತ ಕುತೂಹಲಕಾರಿಯಾದಂಥ ಮ್ಯಾಚ್. ಖಂಡಿತವಾಗೂ ಅನೇಕ ಜನರು ಕೂಡ ಈ ಮ್ಯಾಚನ್ನು ನೋಡಲಿಕ್ಕೆ ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ. ಈ ಮ್ಯಾಚ್ ಕ್ರೇಜ್ ಹೆಂಗಿರುತ್ತೆ ಅಂದರೆ, ಬೇರೆ ಮ್ಯಾಚ್ಗಳಿದ್ದರೆ ಬೇರೆ ಲೆಕ್ಕ, RCB ಮ್ಯಾಚ್ ಅಂದರೆ ಬೇರೆಯದ್ದೇ ಲೆಕ್ಕ. ಸೊ ಹೀಗಾಗಿ RCB ಕಣ್ಣು ತುಂಬಿಕೊಳ್ಳಿಕ್ಕೆ ಜನಜಂಗುಳಿಯೇ ಇರುತ್ತೆ ನಾಳೆ. ಹಾಗಂತ ಎಲ್ಲ ಅಡ್ಡಾದಿಡ್ಡಿಯಾಗಿ ಪಾರ್ಕ್ ಮಾಡಿಬಿಡ್ತೀನಿ, ನಾನು ಜಾತ್ರೆ ರೀತಿ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಟ್ರಾಫಿಕ್ಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಳಿದ್ದಾರೆ. ಇವತ್ತಿನಿಂದಲೇ ಹೆಚ್ಚಿನ ಭದ್ರತೆಗಾಗಿ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಬೆಂಗಳೂರು ನಗರದಲ್ಲಿ ಈ ವರ್ಷವೂ ಕೂಡ IPL ಪಂದ್ಯಾವಳಿ ನಡೀತಾ ಇದೆ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ವಲಯದಲ್ಲಿ ಯಾವತ್ತು ಮ್ಯಾಚ್ ಇರುತ್ತೆ ಅವತ್ತು ಕೆಲವು ನಿರ್ಬಂಧಗಳಿರ್ತವೆ. ಕ್ವೀನ್ಸ್ ರಸ್ತೆ, MG ರಸ್ತೆ ಮತ್ತು ಕಬ್ಬನ್ ರಸ್ತೆಯಲ್ಲಿ ಯಾವುದೇ ರೀತಿಯ ವಾಹನ ನಿಲುಗಡೆ ಇರೋದಿಲ್ಲ. ಅದಲ್ಲದೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 11:30, 12 ಗಂಟೆ ತನಕ ಕೆಲವು ನಿರ್ಬಂಧಗಳಿರ್ತವೆ. ಎಲ್ಲರೂ ಆ ನಿರ್ಬಂಧಗಳನ್ನು ಪಾಲಿಸಬೇಕು. ಮತ್ತು ಒಂದೇ ಕಡೆ ಪಿಕಪ್ ಆ್ಯಂಡ್ ಡ್ರಾಪ್ ಆಫ್ ಝೋನ್ ಮಾಡಿದ್ವಿ ಎಲ್ಲ ಕ್ಯಾಬು ಆಟೋಗಳಿಗೆ. ಅದು ಅವ್ರಿಗೆ ನಾವು ತಿಳಿಸಿದ್ದೀವಿ, ಅಲ್ಲಿ ಮಾತ್ರ ಅವ್ರಿಗೆ ಪಿಕಪ್ ಆ್ಯಂಡ್ ಡ್ರಾಪ್ ಆಫ್ ಇರುತ್ತೆ. ಹೆಚ್ಚಿನ ಸಂಖ್ಯೆ ಜನ ಮೆಟ್ರೋದಲ್ಲಿ ಬರೋದ್ರಿಂದ ಅವ್ರಿಗೆ ಎಕ್ಸಿಟ್ ಗೇಟ್ B ಅಂತಿದೆ, ಆದರೆ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕನೇ ಬರುತ್ತೆ, ಅದನ್ನು ಬಳಸಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಮನವಿಯನ್ನು ಮಾಡ್ಕೊತೀವಿ. ಮತ್ತು ಯಾರು ಪಾರ್ಕಿಂಗ್ಗೆ ಬೇಕಾಗಿದೆ 5 ಪಾರ್ಕಿಂಗ್ ಸ್ಥಳಗಳಿದ್ದಾವೆ. ಸೆಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲ್, ಸೆಂಟ್ ಜೋಸೆಫ್ ಇಂಡಿಯನ್ ಸ್ಕೂಲ್, ಶಿವಾಜಿನಗರ ಮತ್ತು ಕಬ್ಬನ್ ಪಾರ್ಕಲ್ಲಿ. ಮತ್ತು ಈ ಪೇಯ್ಡ್ ಪಾರ್ಕಿಂಗ್ ಇದೆ ಈ ಶೋಭಾ 1 ಮಾಲಲ್ಲಿ. ಸೊ ಅದನ್ನು ಅವರು ಸದ್ಬಳಕೆ ಮಾಡ್ತಾರೆ ಎಲ್ಲರೂ.